ಟ್ರಾನ್ಸ್ಫರ್ ಪರ್ಮಿಟ್ಗೆ ಯಾವುದೇ ಥರ ವ್ಯಾಲ್ಯೂ ಇಲ್ಲ. ಇದು ನಂಬ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಿ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ. ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬ ಜನಕ್ಕೆ ಇರುವಂತಹ ಗೊಂದಲ ಏನಪ್ಪ ಅಂತಂದರೆ DL ಪರ್ಮಿಟ್, ಟ್ರಾನ್ಸ್ಫರ್ ಪರ್ಮಿಟ್ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತಂದರೆ, ಮುಂಚೆ ಟ್ರಾನ್ಸ್ಫರ್ ಪರ್ಮಿಟ್ಗೆ ತುಂಬಾ ವ್ಯಾಲ್ಯೂ ಇತ್ತು. ಬಟ್ ಇವತ್ತೊಂದು ದಿವಸದಲ್ಲಿ ಅಂಥ ವ್ಯಾಲ್ಯೂ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಏಪ್ರಿಲ್ 1ನೇ ತಾರೀಕು 2026 ಎಲ್ಲ DL ಹೋಲ್ಡರ್ಗೆ, ಯಾರೆಲ್ಲ DL ಬ್ಯಾಡ್ಜ್ ಹೋಲ್ಡ್ ಮಾಡಿರ್ತಾರೆ ಅವ್ರಿಗೆ ಒಬ್ಬರಿಗೆ ಒಂದು DLಗೆ ಒಂದೇ ಗಾಡಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ರೂಲ್ ಮಾಡಿದ್ದಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ತುಂಬ ಜನನಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇದನ್ನು ಕಮೆಂಟ್ ಮಾಡೋದು, DM ಮಾಡೋದು, ಈ ಥರ ಮೆಸೇಜ್ಗಳೆಲ್ಲ ಬರ್ತಾ ಇತ್ತಲ್ವ. ಅದಕ್ಕೋಸ್ಕರ ಟಕ ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆವಾಗ ನಿಮ್ಗೆ ಹೇಳ್ಬಿಟ್ಟೆ ಪಾಯಿಂಟು. ಸೊ ಮುಂಚೆ ಎಲ್ಲ ಬಂದುಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟಿಗೆ ವ್ಯಾಲ್ಯೂ ಇತ್ತು. ಏನಕ್ಕೆ ವ್ಯಾಲ್ಯೂ ಇತ್ತು ಅಂತ ಅಂದರೆ, ಈಗ ಒಂದು DLಗೆ ಒಂದು ಗಾಡಿ ಅಂದರೆ DL ಪರ್ಮಿಟ್ ಅಂತ ಕೊಡೋರು, ಆಯಿತಾ. ಅವರೇನೆ ಈಗ ಒಂದು ಮಲ್ಟಿಪಲ್ ಗಾಡಿ ಬೇಕು, ನನಗೊಂದು 5 ಗಾಡಿ ಬೇಕು, 4 ಗಾಡಿ ಬೇಕು, 10 ಗಾಡಿ ಬೇಕು, ಏನೋ ರೆಂಟಲ್ ಥರ ಕೊಡೋಕ್ಕೋಸ್ಕರ ಏನು ಮಾಡೋರು ಅಂತಂದರೆ, ಒಂದು DL ಪರ್ಮಿಟ್ನ ತಗೊಂಡು ಮಿಕ್ಕಿದೆಲ್ಲ ಟ್ರಾನ್ಸ್ಫರ್ ಪರ್ಮಿಟಲ್ಲಿ ಗಾಡಿನ ಬೈ ಮಾಡೋರು, ಸರಿನಾ. ಆ ಥರ ಇದ್ದಿದ್ದು. ಬಟ್ ಇವಾಗ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಒಂದು DLಗೆ ಒಂದು ಟ್ರಾನ್ಸ್ಫರ್ ಪರ್ಮಿಟು ಅಥವಾ ಒಂದು DL ಪರ್ಮಿಟ್ ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಟ್ರಾನ್ಸ್ಫರ್ ಪರ್ಮಿಟಿಗೆ ವ್ಯಾಲ್ಯೂ ಬಿದ್ದೋಗಿದೆ. ಆದರೆ ಯಾರೆಲ್ಲ ಡ್ರೈವರ್ ಅವ್ರದ್ದು ಗಾಡಿನ ಕಚ್ಚಾ ಮಾಡಿಬಿಟ್ಟು, ಕಚ್ಚಾ ಅಂತಂದರೆ ಇವಾಗ ಎಕ್ಸಾಂಪಲು 11 ಮಾಡಲು, 12 ಮಾಡಲು, 9 ಮಾಡಲು ಆ ಗಾಡಿಗಳಿಗೆಲ್ಲ ಪರ್ಮಿಟ್ ಇರ್ತಾವಲ್ವಾ, ಆ ಗಾಡಿ ಪರ್ಮಿಟ್ನ ಇವರು ಟ್ರಾನ್ಸ್ಫರ್ ಪರ್ಮಿಟ್ ಇನ್ನೊಂದು ಗಾಡಿಗೆ ಹಾಕ್ಕೊಂತೀವಿ ಅಂತ ಅಂದ್ಬಿಟ್ಟು ಅದನ್ನು ತಗೊಬಂದು ಈ ಗಾಡಿನ ಕಚ್ಚಾ ಗಾಡಿ ಮಾಡಿಬಿಡೋರು. ಕಚ್ಚಾ ಗಾಡಿ ಅಂತಂದರೆ ಊರ ಕಡೆಗೆಲ್ಲ ತಗೊಂಡೋಗಿ ಹಳ್ಳಿಗಳಲ್ಲೋ ಎಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಈ ಹುಲ್ಲು ಅದು ಇದು ಏನೋ ಅಲ್ಲಿ ಅಂತ ಇಟ್ಕೊಳ್ಳಿ, ಅದೇನೋ ಯೂಸ್ ಮಾಡೋಕ್ಕೋಸ್ಕರ ಪರ್ಸ್ನಲ್ ಯೂಸ್ ಥರ ಗಾಡಿನ ಸೇಲ್ ಮಾಡಿಬಿಡೋರು. ಈ ಪರ್ಮಿಟ್ನ ಒಂದು 35, 25, 35 ಸಾವಿರ, 40 ಸಾವಿರವರೆಗೂ ಸೇಲ್ ಮಾಡೋರು ಯಾರು ಡ್ರೈವರ್ಗಳು. ಇಲ್ಲ ಅಂತಂದರೆ ಅವರೇ ಆ ಪರ್ಮಿಟ್ ಮೇಲೆ ಗಾಡಿನ ತಗೊಳ್ಳೋರು. ಅದನ್ನು ಬಂದುಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟ್ ಅಂತ ಹೇಳೋದು. ಇವತ್ತಿನ ದಿವಸದಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಗೌರ್ಮೆಂಟ್ ಅವ್ರೀಗ ಟ್ರಾನ್ಸ್ಫರ್ ಆದರೂ ಒಂದೇ, DL ಆದರೂ ಒಂದೇ ಅಂತ ಮಾಡಿದ ಮೇಲೆ ಇವಾಗ ಬಂದುಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ರೀಸನ್ ಬಂದುಬಿಟ್ಟು ತುಂಬಾ ಸಿಂಪಲ್ಲು. ಯಾಕಂದರೆ ಒಂದು ಗಾಡಿಗೆ ಒಂದೇ ಪರ್ಮಿಟ್ ಅಂದಮೇಲೆ ಇನ್ನೆಲ್ಲಿಂದ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ತುಂಬಾ ಸಿಂಪಲ್ ಇದೆ. ಅದೇನಪ್ಪ ಅಂತಂದರೆ, ಯಾರೇ ತಗೊಳ್ಳಿ, ಟ್ರಾನ್ಸ್ಫರ್ ಆದರೂ ತಗೊಳ್ಳಿ, DL ಆದರೂ ತಗೊಳ್ಳಿ, ನಿಮ್ಗೆ ಸಿಗೋದೇ ಒಂದೇ ಪರ್ಮಿಟು, ಆಯಿತಾ. ಮತ್ತು ಟ್ರಾನ್ಸ್ಫರ್ ಆಗೋದಕ್ಕೆ ಮೋಸ್ಟ್ಲಿ ಟ್ರಾನ್ಸ್ಫರ್ ಪರ್ಮಿಟಲ್ಲಿ ಬೇಗ ಟ್ರಾನ್ಸ್ಫರ್ ಆಗ್ಬೋದು ಗಾಡಿ. ಇನ್ನೊಬ್ರಿಗೆ ಸೇಲ್ ಮಾಡ್ತೀನಿ ಅಂತ ಅಂದರೆ, ಇವಾಗ DL ಪರ್ಮಿಟ್ ಗಾಡಿಗಳು ಬಂದುಬಿಟ್ಟು ಟ್ರಾನ್ಸ್ಫರ್ ಆಗೋಕ್ಕೆ ಮಿನಿಮಮ್ ಅಂದರೂ 2 ವರ್ಷ ಟೈಮ್ ಬೇಕಾಗುತ್ತೆ, ಸರಿನಾ. ಟ್ರಾನ್ಸ್ಫರ್ ಪರ್ಮಿಟ್ ಅದು ಸೇಮೇ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಇವಾಗ ಏಪ್ರಿಲ್ 1ನೇ ತಾರೀಕು ಆದಮೇಲೆ ಏನೆಲ್ಲ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ. ಬಟ್ ನನಗೆ ಸಿಕ್ಕಿದ್ದು ಅಪ್ಡೇಟ್ ಪ್ರಕಾರ ಈ ಥರ ಇದೆ. ಟ್ರಾನ್ಸ್ಫರ್ ಪರ್ಮಿಟ್ ಮೋಸ್ಟ್ಲಿ ಬೇಗನೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಗಾಡಿನ ಅನ್ನೋ ಲೆಕ್ಕಾಚಾರದಲ್ಲೇ ಇರುತ್ತೆ. ಬಟ್ ಏನಂತಂದರೆ, ಇವಾಗಿರುವಂಥ ಕಾನ್ಸೆಪ್ಟಲ್ಲಿ 1 DLಗೆ ಒಂದೇ ಪರ್ಮಿಟ್. ಪದೇ ಹೇಳೋಕ್ಕೆ ರೀಸನ್ ಏನಂತಂದರೆ, ನೀವು ಪದೇ ಅದನ್ನೇ ಕೇಳ್ತೀರಾ, ಅದಕ್ಕೆ ನಾನು ಪದೇ ಅದೇ ಹೇಳ್ತಾ ಇದ್ದೀನಿ. ಸೊ ಈ ಥರ ಇರೋದು. ಈಗ ಮುಂಚೆ ಎಲ್ಲ ಬಂದುಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟಿಗೆ ವ್ಯಾಲ್ಯೂ ಇತ್ತು, ಇವತ್ತೂ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆಯಿತಾ. ಆದರೆ ನಾನು ಹೇಳೋದು, ನಿಮ್ಮ ಹತ್ರ ನಿಮ್ಮ ಹೆಸರಲ್ಲಿ ಯಾವುದೂ ಗಾಡಿ ಇಲ್ಲ, ಆಟೋ ರಿಕ್ಷಾ ಇಲ್ಲ ಅಂತ ಅಂದರೆ ಬೆಟರ್ ಏನಪ್ಪ ಅಂತ ಅಂದರೆ, ನಿಮ್ಮ ಹೆಸರಲ್ಲಿ DL ಪರ್ಮಿಟ್ನ ತಗೊಳ್ಳಿ. ಅದು ಕಮ್ಮಿ ರೇಟಲ್ಲಿ ಸಿಗುತ್ತೆ. ಏನಕ್ಕೋಸ್ಕರ 40-50 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತೀರಾ ಟ್ರಾನ್ಸ್ಫರ್ ಪರ್ಮಿಟ್ ಹೆಸರಲ್ಲಿ, ಆಯಿತಾ. ಇವತ್ತೊಂದು ದಿವಸ ವ್ಯಾಲ್ಯೂ ಇಲ್ಲ. ತುಂಬ ಪರ್ಮಿಟ್ಗಳು ನನಗೂ ಬರ್ತಿದ್ದಾವೆ, ಸೇಲ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು. ಇವಾಗ ಈ ಗೌರ್ಮೆಂಟ್ ಅವರು ಈ ಥರ ರೂಲ್ಸ್ ಮಾಡಿದ ಮೇಲೆ ಈಗ ಡ್ರೈವರ್ಗಳಿಗೂ ಒಂಥರ ಹೊಡ್ತಾನೆ. ಇವಾಗ ಆ್ಯಕ್ಚುಲಿ ಇವಾಗ ಎಕ್ಸಾಂಪಲ್ ನನ್ನ ಹತ್ರ ಪರ್ಮಿಟ್ ಇತ್ತು, ನಾನು ಸೇಲ್ ಮಾಡೋಕೆ ಹೋಯ್ತಂದ್ರೆ ಏನು ರೀ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತಿರಲ್ಲ, ಸ್ವಲ್ಪ ಅವ್ರಿಗೆ ಬಂದುಬಿಟ್ಟು ಏನೋ ಬಕ್ರಾ ಮಾಡ್ತಾರೆ, ಟ್ರಾನ್ಸ್ಫರ್ ಪರ್ಮಿಟ್ ತುಂಬ ವ್ಯಾಲ್ಯೂ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ಯಾಮಾರಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇದಿಷ್ಟೇ ಸ್ನೇಹಿತರೆ, ಟ್ರಾನ್ಸ್ಫರ್ ಪರ್ಮಿಟು, DL ಪರ್ಮಿಟದು. ಒಂದು DLಗೆ ಒಂದೇ ಪರ್ಮಿಟು, ಅದು DL ಆಗಿರಲಿ, ಟ್ರಾನ್ಸ್ಫರ್ ಆಗಿರಲಿ, ಇವಾಗ ಗೌರ್ಮೆಂಟ್ ರೂಲ್ ಮಾಡಿರೋದು. ಹಾಗೆ ತಗೊಳ್ಳೋರು ಯಾರಾದರೂ ನೀವು ಆಟೋ ತಗೊಳ್ಳೇಬೇಕು ಅಂತ ಅಂದರೆ DL ಪರ್ಮಿಟಲ್ಲಿ ತಗೊಳ್ಳಿ, ಟ್ರಾನ್ಸ್ಫರ್ ಪರ್ಮಿಟ್ಗೋಸ್ಕರ ತಗೊಳಕ್ಕೆ ಹೋಗ್ಬೇಡಿ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಇದೇ ವಿಡಿಯೋನಲ್ಲಿ ಇನ್ನೊಂದು ವಿಷಯನ ಕವರ್ ಮಾಡಿಬಿಡ್ತೀನಿ. ಅದೇನಪ್ಪ ಅಂತಂದರೆ, ನೀವೇನಾದರೂ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾನ ತಗೊತಾ ಇದ್ದರೆ ಅದು ಸಪ್ರೇಟ್ ವಿಡಿಯೋ ಮಾಡಬೇಕಿತ್ತು. ಬಟ್ ನಾನು ಇದೇ ವಿಡಿಯೋದಲ್ಲೇ ಕವರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಒಂದು ವೇಳೆ ಎಲೆಕ್ಟ್ರಿಕಲ್ ಗಾಡಿ ತಗೊತಾ ಇದ್ದರೆ ಕಂಪಲ್ಸರಿ ಅದಕ್ಕೂ ಕೂಡ ಪರ್ಮಿಟ್ನ ಹಾಕಿಸ್ಕೋಬೇಕಾಗುತ್ತೆ, ಸರಿನಾ. ಅದು ನೀವು ಏನು ಪರ್ಮಿಟ್ ಸೆಕ್ಷನ್ ಶಾಂತಿನಗರ RTO ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸಿ ನಿಮ್ಮ ಗಾಡಿಗಳಿಗೆ, ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಅಲ್ಲಿ ಪರ್ಮಿಟ್ನ ಹಾಕೋಬೋದು. ಸೊ ಈಗ ಇನ್ಮೇಲೆ
ಇವಾಗ ಇಷ್ಟು ದಿನ ಯಾವುದೆಲ್ಲ ಗಾಡಿಗಳು ಇವಾಗ ಆನ್ ರೋಡಲ್ಲಿ ಓಡ್ತಾ ಇದ್ದಾವೆ, ಓಕೆ, ವಿತೌಟ್ ಪರ್ಮಿಟು ಎಲೆಕ್ಟ್ರಿಕಲ್ ಗಾಡಿಗಳು, ಅವರು ಕೂಡ ಪರ್ಮಿಟ್ ಹಾಕಿಸ್ಕೋಬೇಕು. ಹಾಗೆ ಇನ್ನು ಮೇಲೆ ಬರುವಂತಹ ಗಾಡಿಗಳು ಕೂಡ, ಅಂದರೆ ಇನ್ನು ಮೇಲೆ ಯಾರೆಲ್ಲ ಹೊಸ ಗಾಡಿಗಳು ತಗೊತಾರೆ ಅವರು ಕೂಡ ಪರ್ಮಿಟ್ನ ಅವರ ಗಾಡಿಗಳಿಗೆ ತಗೋಬೇಕು. ಇದು ಮ್ಯಾಂಡೇಟರಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಸೊ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ. ಹಾಗೆ ನಿಮ್ಗೇನಾದರೂ ಆಟೋ ರಿಕ್ಷಾ ಪ್ರೈಸ್ ಎಷ್ಟು ಅಂತ ಗೊತ್ತಾಗಬೇಕು ಅಂತಂದರೆ ಬೆಂಗಳೂರಲ್ಲಿ ಇಲ್ಲಿ ಕಾಣುವಂತಹ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಿದಲ್ವಾ, ಆ ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಡೀಟೇಲ್ಸ್ ಪಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಆಟೋ ತಗೊತಾ ಇದ್ರೆ ನಿಮ್ಮ ಹತ್ರ ಹೊಸ ಡಿ ಎಲ್ ಇತ್ತು ಅಂತ ಅಂದರೆ ಡಿ ಎಲ್ ಪರ್ಮಿಟ್ಗೆ ಹೋಗಿ, ಅದೇ ಬೆಸ್ಟು, ಓಕೆ, ಚೀಪ್ ಆ್ಯಂಡ್ ಬೆಸ್ಟು. ನಿಮ್ಮ ಹತ್ರ ಏನಾದರೂ ಹಳೇ ಮಾಡಲು ಗಾಡಿ ಇತ್ತು, ನಾನು ಇವಾಗ ಕಚ್ಚಾ ಗಾಡಿ ಮಾಡ್ತಾ ಇದ್ದೀನಿ, ನನಗೆ ಗಾಡಿನ ಸ್ಕ್ರ್ಯಾಪ್ ಮಾಡಾಕ್ತಾ ಇದ್ದೀನಿ, ಸ್ಕ್ರ್ಯಾಪ್ ಮಾಡೋಕೆ ಹೋಯ್ತು ಅಂದರೆ ನಾವೇ ದುಡ್ಡು ಕೊಡ್ಬೇಕ್ರಿ ಸ್ಕ್ರ್ಯಾಪ್ ಮಾಡೋಕ್ಕೆ, ಯಾರಿಗೆ, ಗೌರ್ಮೆಂಟ್ ಅವ್ರಿಗೆ ಅಂತ ಪರಿಸ್ಥಿತಿ. ಸ್ಕ್ರ್ಯಾಪ್ ಮಾಡೋಕ್ಕೆ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರ್ಯಾಪ್ ಮಾಡೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದ್ರ ಬದಲಾಗಿ ಚಾರ್ಸಿ ನಂಬರ್ ಕಟ್ ಮಾಡಿಬಿಟ್ಟು ನಾನು ಹೇಳೋದೇನಂತಂದರೆ ಆ ಚಾರ್ಸಿ ನಂಬರ್ ನಿಮ್ಮ ಹತ್ರ ಇಟ್ಕೊಂಡು ಒಂದ್ಸತಿ ಆರ್ ಟಿ ಒದಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ತಗೊಂಡೋಗಿ ತೂಕಕ್ಕೆ ಏನಾದರೂ ಹಾಕ್ಬಿಟ್ರೆ ಬೆಟರ್ ಇರುತ್ತೆ. ಮತ್ತು ನಿಮ್ಮ ಗಾಡಿ ಬೇಡ, ಆ ಗಾಡಿನ ಕಚ್ಚಾ ಗಾಡಿ ಮಾಡಿಬಿಡ್ತೀನಿ ಅಂತ ಅಂದರೆ ನೀವು ಆ ಕಚ್ಚಾ ಗಾಡಿ ಮಾಡಿಬಿಟ್ಟು ಅದರಲ್ಲಿ ಏನು ಗಾಡಿ ಪರ್ಮಿಟ್ ಇತ್ತು ಆ ಪರ್ಮಿಟ್ಟು ನೀವೇನು ಹೊಸ ಗಾಡಿ ತಗೊತೀರಾ ಆ ಗಾಡಿಗೆ ಯೂಸ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಇದಿಷ್ಟು ಸ್ನೇಹಿತರೆ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೋಗೋಕ್ಕಿಂತ ಮುಂಚೆ ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.